ಮೈಸೂರಿನ ಹುಣಸೂರಿನಲ್ಲಿ ನಡೆದ ಚಿನ್ನದಂಗಡಿ ದರೋಡೆ ಪ್ರಕರಣದ ಮತ್ತೊಂದು ಸಿಸಿಟಿವಿ ದೃಶ್ಯ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಸಿಸಿಟಿವಿ ದೃಶ್ಯದಲ್ಲಿ ಖದೀಮನೊಬ್ಬ ತಮ್ಮ ಕಳ್ಳರ ಗ್ಯಾಂಗನ್ನೇ ಯಾಮಾರಿಸಿ ಚಿನ್ನದ ಉಂಗುರಗಳನ್ನು ಜೇಬಿಗೆ ತುಂಬಿಸಿಕೊಳ್ತಿದ್ದಾನೆ. ಖದೀಮರೆಲ್ಲರೂ ಕೂಡ ಬಂದೂಕು ತೋರಿಸಿ ಚಿನ್ನಾಭರಣಗಳನ್ನ ಬ್ಯಾಗ್ಗೆ ತುಂಬುತ್ತಾ ಇದ್ರೆ ಮತ್ತೊಬ್ಬ ಖದೀಮ ಒಂದು ಕೈಯಲ್ಲಿ ಗನ್ ಹಿಡಿದು ಮತ್ತೊಂದು ಕೈನಿಂದ ಚಿನ್ನದ ಉಂಗುರಗಳನ್ನ ಜೇಬಿಗೆ ಇಳಿಸಿದ್ದಾನೆ. 3 ಟ್ರೇನಲ್ಲಿದ್ದ 70 ಚಿನ್ನದ ಉಂಗುರಗಳನ್ನ ಪ್ಯಾಂಟ್ನ ಜೇಬ್ಗೆ ಹಾಕೊಂಡು ಎಸ್ಕೇಪ್ ಆಗಿದ್ದಾನೆ. ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಮನೆ ಕೊಡೋದಕ್ಕೆ ಮುಂದಾದ ರಾಜ್ಯ ಸರ್ಕಾರದ ವಿರುದ್ಧ ಹಿಂದೂ ಮುಖಂಡ ಮುತಾಲಿಕ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ 37 ಲಕ್ಷ ಜನರಿಗೆ ಮನೆಯಿಲ್ಲ. ಈಗ ಎಲ್ಲಿಂದೋ ಬಂದವರಿಗೆ ಆಶ್ರಯ ಮನೆಗಳನ್ನು ಕೊಡೋದು ಸರಿಯಲ್ಲ. ಅತಿಕ್ರಮಣ ಮಾಡುವ ಸಮಯದಲ್ಲಿ ತಡೆಯುವ ಕೆಲಸವನ್ನ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಲಂಚ ತಗೊಂಡು ಅತಿಕ್ರಮಣ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ. ಈಗ ಅಕ್ರಮ ಸಕ್ರಮ ಅಂತ ಈ ರೀತಿ ಮಾಡ್ತಾರೆ. ಫುಟ್ಪಾತ್, ಗೋಮಾಳ ಜಾಗ, ಸರ್ಕಾರಿ ಜಾಗಗಳು ಅತಿಕ್ರಮಣ ಆಗ್ತಾ ಇದೆ. ರಾಜಕಾರಣಿಗಳು ಮತ ಬ್ಯಾಂಕ್ ಸಲುವಾಗಿ ಅತಿಕ್ರಮಣಕ್ಕೆ ಅವಕಾಶವನ್ನ ಕೊಡ್ತಾರೆ. ಅನಧಿಕೃತವಾಗಿ ವಾಸವಿದ್ದವರಿಗೆ ಮನೆ ಕೊಡೋದು ತಪ್ಪಾಗುತ್ತೆ. ಮನೆಗಳನ್ನು ಕೊಟ್ಟರೆ ನಾನು ಸರ್ಕಾರದ ವಿರುದ್ಧ ಹೈಕೋರ್ಟ್ನಲ್ಲಿ PIL ಹಾಕ್ತೀನಿ, ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅತಿಕ್ರಮಣ ಆದಂಥ 5 ಎಕರೆ ಜಮೀನಿನಲ್ಲಿ ಆಲ್ರೆಡಿ ಯಾವುದೋ ಒಂದು ಕಸದ ನಿವಾರಣೆಗೋಸ್ಕರ ಹಾಕಿದಂಥ ಪ್ಲೇಸಲ್ಲಿ ಕಾನೂನು ಬಾಹಿರವಾಗಿ ನೋಟಿಸ್ ಕೊಟ್ಟಿದ್ದಾರೆ. ನೀವು ತೆರವುಗೊಳಿಸಿ ಅಂತೇಳಿ 16 ನೋಟಿಸ್ ಕೊಟ್ಟರು ತೆರವುಗೊಳ್ಳಲಿಲ್ಲ. ಬೆಳಗಿನ ಜಾವ ಬುಲ್ಡೋಸರ್ ಹಚ್ಚಿ ತೆಗೆದಿದ್ದಾರೆ. ಇದೇನು ಸರ್ಕಾರಿ ಪ್ರಾಯೋಜಿತ ಸರ್ಕಾರದ ಹಕ್ಕಿದು. ಸರ್ಕಾರ ಮಾಡಿದಂಥ ಒಳ್ಳೆಯ ಕೆಲಸ, ನಾನು ಅಭಿನಂದನೆ ಹೇಳ್ತೇನೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಜೆಸಿಬಿ ದುರಸ್ತಿ ಹೆಸರಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಲಕ್ಷ ಹಣ ಲೂಟಿ ಹೊಡೆದಿರುವ ಆರೋಪ ಕೇಳಿಬಂದಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪುರಸಭೆ ಮುಖ್ಯಾಧಿಕಾರಿ ಮೊಹಮ್ಮದ್ ವಿರುದ್ಧ ಈ ಗಂಭೀರ ಆರೋಪ ಕೇಳಿಬಂದಿದೆ. ಜೆಸಿಬಿ ದುರಸ್ತಿಗೆ 5 ಲಕ್ಷ ರೂಪಾಯಿ ಬಿಲ್ ಎತ್ಕೊಂಡಿದ್ದಾರೆ ಅಂತ ಕೆಂಭಾವಿ ಪುರಸಭೆ ಮುಖ್ಯಾಧಿಕಾರಿ ವಿರುದ್ಧ ಪುರಸಭೆ ಸದಸ್ಯರು ಆರೋಪಿಸಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿ ಮೊಹಮ್ಮದ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಹಿರಿಯ ಅಧಿಕಾರಿಗಳಿಗೆ ಸದಸ್ಯರು ಆಗ್ರಹಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಆನೆಗಳ ಹಾವಳಿಗೆ ಜನರು ಹೈರಾಣಾಗಿದ್ದಾರೆ. ಬರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುತ್ತನಹಳ್ಳಿ, ಮುತ್ತಲಬೈಲು ಗ್ರಾಮದಲ್ಲಿ ಕಾಡಾನೆಗಳು ರೈತರ ತೋಟಗಳಿಗೆ ನುಗ್ಗಿ ಬೆಳೆ ನಾಶ ಮಾಡಿವೆ. ಆನೆ ದಾಳಿ, ಬೆಳೆ ನಾಶದ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರದ ಬೆನ್ನಲ್ಲೇ ಬೆಳೆ ಹಾನಿ ಪ್ರದೇಶಕ್ಕೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಳೆ ಹಾನಿಗೆ ಒಳಗಾದ ರೈತರಿಗೆ ಸರ್ಕಾರದಿಂದ ಶೀಘ್ರವೇ ಪರಿಹಾರವನ್ನು ಕೊಡಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ವೈಯಕ್ತಿಕವಾಗಿಯೂ ಸಹಾಯವನ್ನ ಮಾಡ್ತೀನಿ, ಯಾರೂ ಕೂಡ ಧೈರ್ಯವನ್ನ ಕಳ್ಕೊಳ್ಬೇಡಿ ಅಂತ ಆಶ್ವಾಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.